ನಾನು ಇವತ್ತು ಕೆಸುವಿನ ರೋಲ್ ಒಗ್ಗರಣೆ ಪತ್ರವಡೆ 2 ಪಾವು ಅಕ್ಕಿ ಹಾಕ್ಕೋಬೇಕು. ಉದ್ದಿನಬೇಳೆ 2 ಚಮಚ, ಮೆಂತ್ಯ 2 ಚಮಚ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು. ಕಡಲೆಬೇಳೆ 4 ಚಮಚ, ಧನಿಯಾ 4 ಚಮಚ ನೀರು ಹಾಕಬೇಕು. ಒಣಮೆಣಸಿನ್ಕಾಯಿ ಒಂದು 8-10 ಹಾಕಬೇಕು. ಹುಣಸೆ ಹಣ್ಣು ಹಾಕಿ 1 ಗಂಟೆ ನೆನೆಸಬೇಕು. ರುಬ್ಬುವಾಗ ಕಾಯಿ, ಬೆಲ್ಲ, ರುಚಿಗೆ ತಕ್ಕಂಥ ಉಪ್ಪು ಬೆರೆಸಬೇಕು. ನಾವು ರುಬ್ಬಿಕೊಂಡಿರುವ ಮಸಾಲೆಯನ್ನು ಬಾಡಿಸಿರುವ ಕೆಸುವಿನ ಎಲೆಗೆ ಹಿಂಬದಿಯಲ್ಲಿ ಲೇಪ ಮಾಡಬೇಕು. ಫುಲ್ ತುಂಬ ಲೇಪ ಮಾಡಿ ಅದನ್ನು ರೋಲ್ ಮಾಡಬೇಕು. ಅದು ಈ ಥರ ರೋಲ್ ಮಾಡ್ಕೋಬೇಕು. ಇದನ್ನು ನಿಧಾನವಾಗಿ ಇಡ್ಲಿ ಪಾತ್ರೆಯಲ್ಲಿ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಹವೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು 15 ನಿಮಿಷ ಬೇಯಿಸಬೇಕು. ಬೆಂದಿದೆ, ಇದನ್ನೆಲ್ಲ ತೆಕ್ಕೊಬೇಕು. ಒಂದೊಂದನ್ನೇ ತೆಗೆದುಕೋಬೇಕು. 1 ಇಂಚು ಅಗಲ ರೋಲು ದುಂಡದಾಗಿ ತುಂಡು ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಕ್ಕೋಬೇಕು. ಮಾಡಿದ ಪತ್ರವಡೆ ರೋಲನ್ನು ಈ ಬಾಣಲಿಲಿ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ತುರಿಯನ್ನು ಹಾಕ್ಕೋಬೇಕು. ಅದ್ರ ಜೊತೆಗೆ ತುಂಬ ರುಚಿಕರವಾಗುತ್ತೆ. ರೋಲ್ ಒಗ್ಗರಣೆ ಪತ್ರವಡೆ ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಬೇಕು. ರೋಲ್ ಪತ್ರವಡೆ ಒಗ್ಗರಣೆ ರೆಡಿಯಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಕೊಡಿ. ಧನ್ಯವಾದಗಳು.